ಚಿಕ್ಕಮಗಳೂರಿನ ಪ್ರತಿಷ್ಠಿತ ವಿಶ್ವವಿದ್ಯಾಲಯ ವಿದ್ಯಾಸಂಸ್ಥೆಯು ಸ್ಥಾಪನೆಗೊಂಡು 105 ವರ್ಷಗಳ ಸಂಭ್ರಮದಲ್ಲಿದ್ದು ಹಳೆ ವಿದ್ಯಾರ್ಥಿಗಳ ನೆರವಿನಿಂದ ಹಾಗೂ ಬ್ರಿಗೇಡ್ ಗ್ರೂಪ್ನ CSR ನಿಧಿಯಿಂದ ಶಾಲಾ ಕಟ್ಟಡ ನವೀಕರಣ, ಆಟದ ಮೈದಾನಕ್ಕೆ ಆಧುನಿಕ ಸ್ಪರ್ಶ ನೀಡಲಾಗಿದೆ. ಈ ಸಂಬಂಧ ನಿನ್ನೆ ಶಾಲಾ ಆವರಣದಲ್ಲಿ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮವನ್ನು ವಿಧಾನ ಪರಿಷತ್ ಉಪಸಭಾಪತಿ MK ಪ್ರಾಣೇಶ್ ಉದ್ಘಾಟಿಸಿದರು. ಇದೇ ವೇಳೆ ಬ್ರಿಗೇಡ್ ಗ್ರೂಪ್ ಅಧ್ಯಕ್ಷ MR ಜಯಶಂಕರ್ ಅವರನ್ನು ಅಭಿನಂದಿಸಲಾಯಿತು. ಈ ವೇಳೆ ಸ್ಥಳೀಯ ಶಾಸಕ HD ತಮ್ಮಯ್ಯ, ವಿಧಾನ ಪರಿಷತ್ ಸದಸ್ಯರುಗಳಾದ CT ರವಿ, SL ಭೋಜೇಗೌಡ, ಬ್ರಿಗೇಡ್ ಗ್ರೂಪ್ನ ಅಧ್ಯಕ್ಷ MR ಜಯಶಂಕರ್ ಮತ್ತಿತರ ಗಣ್ಯರು, ಶಾಲೆಯ ಹಳೆ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಬಳಿಕ ಉಪಸಭಾಪತಿ MK ಪ್ರಾಣೇಶ್, 105 ವರ್ಷಗಳ ಸಂಭ್ರಮದ ವಿಶ್ವವಿದ್ಯಾಲಯ ಶಾಲೆಯು ಗುಣಮಟ್ಟದ ಶಿಕ್ಷಣಕ್ಕೆ ಹೆಸರಾಗಿದ್ದು, ಇಲ್ಲಿ ಓದಿದವರೆಲ್ಲರೂ ಸಮಾಜದಲ್ಲಿ ಉನ್ನತ ಸ್ಥಾನದಲ್ಲಿದ್ದು ಅವರನ್ನು ಮತ್ತಷ್ಟು ಶಕ್ತರಾಗುವಂತೆ ಮಾಡಲು ಈ ಶಾಲೆ ಕಾರಣವಾಗಿದೆ ಎಂದು ಹೇಳಿದರು. ಸಭಾಪತಿಯಾಗಿ ನಾನು ನಿಮ್ಮೆಲ್ಲರ ಆಶೀರ್ವಾದಕ್ಕೆ ಇಲ್ಲಿ ಕಣ್ಮುಂದೆ ನಿಂತಿದ್ದೇನೆ. ಅಂದ್ರೆ ಇದೊಂದು ಅಲ್ಲಿಗೆ ಯೋಚನೆಯನ್ನ ಮಾಡಿ ಈ ಶಾಲೆಯಲ್ಲಿ ಓದಿದಂಥವ್ರು ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯ ಒಳಗಡೆ ಎಲ್ಲೋ ಈ ಸಮಾಜದ ಒಳಗೆ ಕೆಲಸ ಮಾಡಲಿಕ್ಕೆ ತಮ್ಮ ಎಲ್ಲ ತರದ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿಕೊಟ್ಟಂಥದ್ದು, ಹುಟ್ಟು ಹಾಕಿದಂಥದ್ದು ಈ ಶಾಲೆ ಅಂತೇಳಿ ನಾನಾದರೂ ಭಾವಿಸಿದ್ದೇನೆ. SL ಭೋಜೇಗೌಡ, ಚಿಕ್ಕಮಗಳೂರಿನಲ್ಲಿ ದಾನಿಗಳ ನೆರವಿನಿಂದಲೇ ಮಲ್ಲೇಗೌಡ ಸರ್ಕಾರಿ ಆಸ್ಪತ್ರೆ, IDSG ಕಾಲೇಜು ಸೇರಿದಂತೆ ಅನೇಕ ಪ್ರತಿಷ್ಠಿತ ಸಂಸ್ಥೆಗಳು ಸ್ಥಾಪಿತಗೊಂಡಿವೆ. ಈ ಸಂಸ್ಥೆಗಳನ್ನು ಉಳಿಸಿ ಬೆಳೆಸಿಕೊಂಡು ಹೋಗುವುದು ನಮ್ಮೆಲ್ಲರ ಧರ್ಮ ಎಂದು ಅಭಿಪ್ರಾಯಪಟ್ಟರು. ಅದನ್ನು ಉಳಿಸಿ ಬೆಳೆಸಿ MROವನ್ನಾಗಿ ಮಾಡಬೇಕಲ್ಲ. ಇವತ್ತು 100 ವರ್ಷಗಳ ಹಿಂದೆ ಪ್ರಾರಂಭ ಆದಂತ ಎಷ್ಟೋ ಶಾಲೆಗಳಿಗೆ ನಾನು ಹೋಗಿದ್ದೇನೆ, ಬಂದಿದ್ದೇನೆ. ಅನೇಕ ಶಾಲೆಗಳಲ್ಲಿ ನನಗೂ ಕೂಡ ಸನ್ಮಾನ ಮಾಡಿದ್ದಾರೆ. ಹಳೆ ವಿದ್ಯಾರ್ಥಿಗಳು ಅದರಲ್ಲಿ ತೊಡಸ್ಕೊಂಡಿದ್ದಾರೆ. ಆ 100 ವರ್ಷಗಳ ಶಾಲೆಯಲ್ಲಿ ಪ್ರೈಮರಿ ಶಾಲೆಯಿಂದ ಪ್ರಾರಂಭ ಆದಂತ ಒಂದು ಇನ್ಸ್ಟಿಟ್ಯೂಷನ್ ಅಲ್ಲಿ ಮೆಡಿಕಲ್ ಕಾಲೇಜವರೆಗೆ ಮಾಡಿರ್ತಕ್ಕಂಥದ್ದು ನನ್ನ ವ್ಯಾಪ್ತಿಯಲ್ಲಿ ನಾನು ನೋಡಿದ್ದೇನೆ. ಬ್ರಿಗೇಡ್ ಗ್ರೂಪ್ ಅಧ್ಯಕ್ಷ MR ಜಯಶಂಕರ್, ಸಮಾಜ ಸೇವೆಯ ದೃಷ್ಟಿಯಿಂದ 100 ವರ್ಷಗಳಿಗೂ ಹಿಂದೆ ಚಿಕ್ಕಮಗಳೂರಿನ ವಿಶ್ವವಿದ್ಯಾಲಯ ಶಾಲೆಯನ್ನು ನಮ್ಮ ಪೂರ್ವಿಕರಾದ ಅಣ್ಣಪ್ಪ ಶೆಟ್ಟರು ಸ್ಥಾಪಿಸಿದ್ದು, ಈಗ ನಾವು ಶಾಲಾ ಕಟ್ಟಡದ ಮೂಲ ಸ್ವರೂಪಕ್ಕೆ ಯಾವುದೇ ಬದಲಾವಣೆ ತರದೆ ಅಭಿವೃದ್ಧಿಗೊಳಿಸಲಾಗಿದೆ ಎಂದು ಹೇಳಿದರು. I appreciate and thank the efforts of Brigade Foundation team led by CEO Shri Shivayogi Kalsad, our President Engineering Manjunath Prasad and his team. ವಿಶ್ವವಿದ್ಯಾಲಯ ಶಾಲಾ ಆಡಳಿತ ಮಂಡಳಿ ಕಾರ್ಯದರ್ಶಿ ಲಕ್ಷ್ಮೀನಾರಾಯಣ್, ದಾನಿಗಳು ಶಾಲೆಯ ಹಳೆಯ ವಿದ್ಯಾರ್ಥಿಗಳ ನೆರವಿನಿಂದ ಶಾಲಾ ಕಟ್ಟಡ ಆಧುನೀಕರಣ, ಸುಸಜ್ಜಿತ ಆಟದ ಮೈದಾನ, ಮಕ್ಕಳಿಗಾಗಿ ಬಸ್ ಇನ್ನಿತರ ಸೌಕರ್ಯಗಳನ್ನು ಕಲ್ಪಿಸಿರುವುದು ಹರ್ಷವನ್ನುಂಟು ಮಾಡಿದೆ ಎಂದರು. ಧನ ಸಹಾಯವನ್ನು ಮಾಡದೆ ಸಂಪೂರ್ಣವಾಗಿರ್ತಕ್ಕಂಥ ಈ ಒಂದು ಕಟ್ಟಡದ ವಿನ್ಯಾಸವನ್ನು ಅವರೇ ತೆಗೆದುಕೊಂಡು ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಕಳೆದ 1.5 ವರ್ಷದಿಂದ ಈ ಕಾರ್ಯ ನಡೀತಾ ಇದೆ. ಇವತ್ತು ನಮ್ಮ 105 ವರ್ಷದ ಈ ಶಾಲೆಗೆ ಮತ್ತೊಮ್ಮೆ ಒಂದು ಮೆರುಗನ್ನು ತಂದುಕೊಟ್ಟಿದೆ. ಹಾಗಾಗಿ ಎಲ್ಲ ರೀತಿಯ ಭೌತಿಕ ಸೌಲಭ್ಯಗಳು, ಹಾಗೆ ಆರೋಗ್ಯ ಮತ್ತು ಶಿಕ್ಷಣ ಎಲ್ಲ ರೀತಿಯಲ್ಲೂ ಗಮನಿಸುವಂಥ ಎಲ್ಲ ಅಂಶಗಳನ್ನು ಅವರು ಜೋಡಿಸ್ಕೊಟ್ಟಿದ್ದಾರೆ.